ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆಗಳು 28ನೆಯ ಅಧ್ಯಾಯ 8ನೆಯ ವಚನದಲ್ಲಿ, ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ಜಗತ್ತಿನಲ್ಲಿ ಸಂಕಟ, ನೋವು ಮತ್ತು ವ್ಯಸನ ಕಾಯಿಲೆಗಳು ನಮಗೆ ಬರುವವು ಅಚ್ಚರಿಯ ವಿಷಯವಲ್ಲ. ಆದರೆ ಯೆಹೋವನು ನಮ್ಮ ಬಲವೂ ಧೈರ್ಯವೂ ಆಗಿದ್ದಾನೆ. ಭಯಪಡಬೇಡಿರಿ, ಏಕೆಂದರೆ ಆತನೇ ನಮ್ಮ ಬಲವಾದ ಕೋಟೆಯೂ ಆಶ್ರಯ ದುರ್ಗವೂ ಆಗಿದ್ದಾನೆ. ಆದರೆ ಪ್ರಿಯ ಸಹೋದರರೇ, ಈ ದಿನವು ನಿಮಗೆ ಎಷ್ಟೇ ಕಷ್ಟವಿದ್ದರೂ, ನಿಮ್ಮ ಹೃದಯವು ದುಃಖದಿಂದ ಮುಳುಗಿ ಹೋಗಿದ್ದರೂ ಹೆದರಬೇಡಿರಿ. ಯೆಹೋವನ ಬಲವು ನಿಮ್ಮನ್ನು ನಡೆಸುತ್ತದೆ. ತಾನು ಅಭಿಷೇಕಿಸಿದವನಿಗೆ ನಿರಾಸೆ ಪಡಿಸದೆ ಯಾವಾಗಲೂ ಗುರಾಣಿಯಂತಿರುವನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನವು ನಾವು ಯೋಬನ ಜೀವಿತವನ್ನು ನೋಡುವುದಾದರೆ, ಯೋಬನು ಎಲ್ಲಾ ಸಂತಾನ, ಆಸ್ತಿ ಮತ್ತು ಆರೋಗ್ಯವನ್ನು ಕಳೆದುಕೊಂಡನು. ಆದರೂ ಯೋಬನು ದೇವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳಲೇ ಇಲ್ಲ. ಆಮೆನ್. ಪ್ರಿಯ ಸಹೋದರರೇ, ಯೋಬನು ಹೇಳಿದಂತೆ, ನನ್ನ ಬಲವು ಯೆಹೋವನೇ, ನನ್ನ ಆಶ್ರಯವು ಯೆಹೋವನೇ, ನನ್ನ ದುರ್ಗವು ಯೆಹೋವನೇ ಎಂದು ಕೂಗಿದನು. ಆಮೆನ್. ಪ್ರಿಯ ದೇವಜನರೇ, ಅದೇ ಪ್ರಕಾರ ನಾವು ನೋಡುವುದಾದರೆ, ಕೀರ್ತನೆಗಾರನಾದ ದಾವೀದನು ಸಹ ಈಗನ್ನುತ್ತಾನೆ. ಕೀರ್ತನೆ 3ನೆಯ ಅಧ್ಯಾಯ 3ನೆಯ ವಚನದಲ್ಲಿ, ಯೆಹೋವನೇ, ನೀನೇ ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಮತ್ತೆ ಮತ್ತೆ ಹೇಳುವುದೇನೆಂದರೆ, ನೀವು ಯಾವುದಕ್ಕೂ ಭಯಪಡಬೇಡಿರಿ, ಏಕೆಂದರೆ ಆತನೇ ನಿಮಗೆ ಬಲವಾಗಿದ್ದಾನೆ, ನಿಮ್ಮ ನಂಬಿಕೆಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೆನ್. ನಿಂವಾಕ್ಯವೇ ನನ್ನನ್ನು ನಡೆಸುವುದು, ನನ್ನ ಮಾರ್ಗದೊಳ್ ಬೆಳಕು ನೀಡುವುದು. ನಿಂವಾಕ್ಯವೇ ನನ್ನನ್ನು ನಡೆಸುವುದು, ನನ್ನ ಮಾರ್ಗದೊಳ್ ಬೆಳಕು ನೀಡುವುದು. ನನ್ನ ಜೊತೆಯಲ್ಲಿ